ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ನಮ್ಮೆಲ್ಲರ ಅಭಿಮಾನಕ್ಕೆ ಸದಾಕಾಲ ಪಾತ್ರರಾಗಿರುವಂತಹ ಶ್ರೀ ದಿನೇಶ್ ಗುಂಡೂರಾವ್ ಅವರು, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಅವರ ಜೊತೆಯಾಗಿ ಗಿಡಕ್ಕೆ ನೀರಿರಿದು ಪೋಷಿಸಬೇಕಾಗಿದೆ. ಇದು ಈ ಹೊತ್ತಿನ ಅನಿವಾರ್ಯವೂ ಹೌದು. ಪ್ರಕೃತಿಯನ್ನು ಉಳಿಸೋಣ, ಬೆಳೆಸೋಣ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ, ಸಮಸ್ಥಿತಿಯನ್ನು ಕಾಯ್ದುಕೊಳ್ಳೋಣ, ಎಲ್ಲೆಡೆಯೂ ಪ್ರೀತಿ ಮತ್ತು ಶಾಂತಿಯನ್ನು ಹಂಚೋಣ ಎನ್ನುವಂತಹ ಭಾವದಿಂದ, ಆಶಯದಿಂದ ಗಿಡಕ್ಕೆ ನೀರೆರೆದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಳೆದ 5,000 ವರ್ಷದಿಂದ ಹಂಚ್ತಾ ಇದ್ದೀವಿ. ಈ ದೇಶದ ಸಂಸ್ಕೃತಿನ ನಾವು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಆರೋಗ್ಯ ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ಥರದ ರಕ್ಷಣೆಗೆ ಯೋಗ ಅವಶ್ಯಕತೆ ಇದೆ. ನಾನೇನೋ ಅಭ್ಯಾಸ ಮಾಡಲಿಲ್ಲ. ನಮ್ಮ ದಿನೇಶ್ ಅವರು ಈಗ ಒಬ್ಬ ಮೇಸ್ಟ್ರು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಮನೆಯಲ್ಲಿ ಮಾಡ್ತಾರೆ. ಸರ್, ಚನ್ನಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಅವರು ಸ್ಪರ್ಧೆ ಮಾಡಿದರೆ ಅವ್ರ ರಾಜಕೀಯ ಭವಿಷ್ಯನೇ ಅಂತ್ಯ ಆಗುತ್ತೆ ಅಂತ ಸಿ ಪಿ ಯೋಗೇಶ್ವರ್ ಅವರು ಹೇಳಿದ್ದಾರೆ. ನಮ್ಮ ಅಂತ್ಯ ರಾಜಕೀಯ ಅಂತ್ಯ ತೀರ್ಮಾನ ಮಾಡೋದು ಜನರು. ದೊಡ್ಡವ್ರಿಗೆಲ್ಲ ನಾನು ಮಾತಾಡಿ ಸರ್, ಇವಾಗೆಲ್ಲ ನನಗೆ ಟೈಮ್ ಇಲ್ಲ. ನಾನು ಆ ಜಿಲ್ಲೆ ಮತದಾರರಿಗೆ ಹೇಳ್ಕೊಟ್ಟಿದ್ದೀನಿ, ನನಗೆ ಶಕ್ತಿ ಕೊಟ್ಟಿದ್ದೀನಿ. ನಿಮ್ಮೆಲ್ಲ ತಿಳಿಸಿ ಹೇಳಿದ್ದೀನಿ, ವಿಶ್ವಾಸ ಇದ್ದರೆ ಮಾಡ್ತಾರೆ. ನನ್ನ ಅಂತ್ಯ ಬರೆಯೋರು ನನ್ನ ಶಕ್ತಿ, ನನ್ನಿಂದ ಒಂದು ಶಕ್ತಿ ಇದೆ. ಅಂತ್ಯ ಬರೆಯೋರು ನನ್ನ ಜನ, ನನ್ನ ಶಕ್ತಿ. ಇನ್ನೊಂದು ಸ್ವಪ್ರತಿಷ್ಠೆಗಾಗಿ ದೇಶದ ಸಂಪತ್ತನ್ನು ಬಲಿ ಕೊಡ್ತಾ ಇದ್ದಾರೆ ಅಂತ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಸರ್. ಉಪಚುನಾವಣೆ ಬರುವ ಮೂಲಕ ಅಂದರೆ ಕನಕಪುರಕ್ಕೂ ಉಪಚುನಾವಣೆ ಬರ್ಬೋದು ಅನ್ನೋಂಥ ಲೆಕ್ಕಾಚಾರದಲ್ಲಿ ನೀವು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿ ಗೆದ್ದರೆ ಅಂತ. ನಾನು MLA ಕನಕಪುರದಲ್ಲಿ MLA, ಪಕ್ಷದ ಅಧ್ಯಕ್ಷ, ಜವಾಬ್ದಾರಿ ಇದೆ. ಎಲ್ಲ ನಂದೇ ಕ್ಷೇತ್ರ, ನಂದೇ ಮುಖಂಡತ್ವ, ನಂದೇ ನಾಯಕತ್ವ. ನಾನು ಸಿದ್ದರಾಮಯ್ಯ ಮುಖಾಂತರ ನಾವು ಚುನಾವಣೆ ನಡೆಸ್ತೀವಿ.